ಗೈಸ್ ಕಷ್ಟಪಟ್ಟು ಇಷ್ಟದಿಂದ ಕೆಲಸ ಮಾಡ್ತಾ ಇದೀನಿ, ಕೊನೆವರೆಗೂ ನೋಡ್ಕೊಂಡು ಹೋಗಿ. ಗೈಸ್ ನಾನು ಚಾಟ್ ಜಿಟಿಪಿ ಕೇಳ್ಬಿಟ್ಟು ಇವೆರಡು ಪ್ರಾಡಕ್ಟ್ ನ ತರಿಸಿದ್ದೀನಿ. ಮಾಕ್ಸಿ ಲೀವ್ ಇನ್ ಕಂಡೀಷನರ್, ಇನ್ನೊಂದು ಫ್ಲೆಕ್ಸಿ ಸ್ಟೈಲಿಂಗ್ ಹೇರ್ ಸಿರಮ್ ಅಂತ. ನಿಮ್ಗೆಲ್ಲ ಗೊತ್ತಿದ್ರೆ ಐ ಮೀನ್ ಗೊತ್ತಿಲ್ಲ ನನಗೆ. ನಂದು ಇರೋದು ವೇವಿ ಹೇರ್, ನಮ್ಮ ಅಮ್ಮದು ಪ್ಯೂರ್ಲಿ ವೇವಿ ಹೇರು, ನಂದು ಕೂಡ ಅಷ್ಟೇ ಅವ್ರ ತರನೇ ವೇವಿ ಹೇರ್ ಇತ್ತು. ಬಟ್ ಸ್ಟ್ರೈಟ್ ಮಾಡಿ 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 ಈ ಲೆವೆಲ್ಗೆ ತಂದಿದ್ದೀನಿ. ಇವತ್ತು ನಾನು ಏನೋ HR ತಗೊಂಡೆ, ನೀವು ನೋಡ್ತಿರ್ಬೋದು ಇನ್ನು ವಾಟರ್ ಡ್ರಿಪ್ ಆಗ್ತಾ ಇದೆ. ಈ ಹೇರ್ ಅಲ್ಲಿ ನಾನು ಇದೆರಡು ಪ್ರಾಡಕ್ಟ್ ನ ಯೂಸ್ ಮಾಡೋಣ ಅನ್ಕೊಂಡಿದ್ದೀನಿ. ಯೂಸ್ ಮಾಡಿದೀನಿ, ಬಟ್ ಕರೆಕ್ಟ್ ಸ್ಟೈಲಿಂಗ್ ಮಾಡಿಲ್ಲ ಅಂತ ಅನಿಸ್ತು. ಇವತ್ತು ನಿಮ್ಮ ಎದುರುಗಡೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಲೆಟ್ಸ್ ಸ್ಟೈಲ್ ಇಟ್. ಇಲ್ಲೇ ಎಲ್ಲ ಕೊಟ್ಟಿದ್ದಾರೆ, ಥರ್ಡ್ ಸ್ಟೆಪ್ ಯಾವುದು, ಫೋರ್ತ್ ಸ್ಟೆಪ್ ಯಾವುದು ಅಂತ ಹೇಳ್ಬಿಟ್ಟು. ಇದು ಥರ್ಡ್ ಸ್ಟೆಪ್. ಲೀವ್ ಇನ್ ಕಂಡೀಷನರ್ ಇಸ್ ಅ ಥರ್ಡ್ ಸ್ಟೆಪ್. ಸೊ ಇವಾಗ ಇದನ್ನ ಸ್ವಲ್ಪ ಡೈರೆಕ್ಷನ್ಸ್ ಕೂಡ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಅಲ್ಲೇ ಕೊಟ್ಟಿದ್ದಾರೆ. ಸ್ವಲ್ಪ ತಗೊಳ್ಳೋಣ. ಇದನ್ನ ಕೈಯಲ್ಲಿ ನೀಟಾಗಿ ರಬ್ ಮಾಡ್ಬಿಟ್ಟು ವಿಲ್ ಗೋ ಥ್ರೂ ಅವರ್ ಹೇರ್. ಫಾಲೋಡ್ ಬೈ ದಿಸ್ ಕ್ರಂಚ್ ಮಾಡಿ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಆಲ್ರೆಡಿ ಸಿ ಸ್ವಲ್ಪ ಏನೋ ಕರ್ಲ್ಸ್ ಬರ್ತಾ ಇದೆ. ಡಿಫ್ಯೂಸರ್ ಇದ್ರೆ ನಿಮ್ಮ ಹತ್ರ ತುಂಬಾ ಈಸಿ ಆಗುತ್ತೆ, ನೀವು ಅದನ್ನ ಯೂಸ್ ಮಾಡಬಹುದು. ಐ ಡೋಂಟ್ ಹ್ಯಾವ್ ಡಿಫ್ಯೂಸರ್, ನಾನು ಪ್ಲಾನು ಮಾಡ್ತಾ ಇಲ್ಲ ಅದನ್ನ ತಗೋಬೇಕು ಅಂತ. ಇವಾಗ ಏನೇ ಇನ್ವೆಸ್ಟ್ ಮಾಡಿದಿನಲ್ಲ ಅದ್ರಲ್ಲಿ ನನ್ ಕರ್ಲಿ ಹೇರ್ಸ್ ಬರ್ಲಿ ಸಾಕು. ಈ ಟೂಲ್ ನ ತರಿಸಿದೀನಿ, ಹೇರ್ ಕೊಂಬನ ತರಿಸಿದೀನಿ ಫಾರ್ ಅ ವೇವಿ ಆರ್ ಕರ್ಲಿ ಹೇರ್. ಇದನ್ನ ಹಿಂಗ್ ಮಾಡ್ಬಿಟ್ಟು ಯು ಹ್ಯಾವ್ ಟು ಜಸ್ಟ್ ರೋಲ್ ಇಟ್. ಇದನ್ನ ಹಿಂಗ್ ಮಾಡ್ಬೇಕು. ಲೆಟ್ಸ್ ಟ್ರಸ್ಟ್ ದ ಪ್ರಾಸೆಸ್ ಅಷ್ಟೇ. ಓಕೆ, ನಾಟ್ ಬ್ಯಾಡ್. ಈ ರೀತಿ ಕಾಣಿಸ್ತಾ ಇದೆ. ಇವಾಗ ನಮ್ಮ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು